ನಟ ಕಮಲ್ ಹಾಸನ್ ಅವರು ಮತ್ತೆ ಕನ್ನಡದ ಬಗ್ಗೆ ಹಗುರವಾಗಿ ಏನು ಮಾತಾಡಿದ್ರು ಆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ನಾನು ಕ್ಷಮೆಯನ್ನು ಕೇಳೋದಿಲ್ಲ ಅಂತಕ್ಕಂಥದ್ದು ತನ್ನ ಮೊಂಡುತನವನ್ನು ಮತ್ತೆ ಮುಂದುವರಿಸಿದ್ದಾರೆ. ಈ ಕುರಿತಂತೆ ಸರ್ಕಾರದ ನಿಲುವೇನು ನಾವು ಮಾತಾಡ್ಸೋಣ. ನಮ್ಮ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ಇದ್ದಾರೆ, ಅವರೇ ಮಾತಾಡ್ತಾನೆ. ಸರ್, ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳುವಂಥದ್ದು ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಬಾರಿ ಪುನರುಚ್ಚಾರ ಮಾಡಿದ್ದಾರೆ. ಸರ್ಕಾರದ ನಿಲುವು ಮುಂದೆ ಏನು? ನೋಡಿ, ಈಗ ಅವರು ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲ ಸಂಘಟನೆ, ಕನ್ನಡ ಪರ ಇರುವಂಥ ಸಂಘಟನೆಗಳು ಮತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದೆ, ಸರ್ಕಾರನೂ ಹೇಳಿದೆ, ಕ್ಷಮೆ ಕೇಳಲೇಬೇಕು ಅಂತ ಸರ್ಕಾರದ ಪರವಾಗಿ ನಾನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ವಿಚಾರ ಬಂದದ್ನಾಗ ನಮ್ಮ ಮುಖ್ಯಮಂತ್ರಿಗಳು ರಾಜಿ ಆಗಂಥ ಪ್ರಶ್ನೆ ಎಲ್ಲೂ ಬರೋಂಗಿಲ್ಲ. ನಾವು ರಾಜಿಯನ್ನು ಪ್ರಶ್ನೆ ಇರೋಂಗಿಲ್ಲ. ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅವ್ರು ಕೇಳಾಗಲ್ಲ ಅಂದ್ರೆ ನಾವು ಬಿಡೋಂಗಲ್ಲ. ಮುಂದೆ ನಾವೇನು ಮಾಡಿದ್ದೀವಲ್ಲ, ಅಕಸ್ಮಾತ್ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳ್ಯಾರ ಮತ್ತು ಕನ್ನಡ ಪರ ಸಂಘಟನೆಯವರು ಹೇಳಿದ್ದಾರೆ ಏನಂತ, ಅಕಸ್ಮಾತ್ ಸಿನಿಮಾ ಅವರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಸಿನಿಮಾ ಬಿಡುಗಡೆ ಮಾಡೋದು ನಿಶ್ಚಿತವಾಗ್ಲೂ ಸರ್ಕಾರ ಅದಕ್ಕೆ ಬದ್ಧವಾಗಿ ಇರ್ತೈತಿ. ಕೇವಲ ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರೆ ಮುಗ್ದೋಯ್ತು ಅಂತ ಕನ್ನಡದ ಅಸ್ಮಿತೆಯನ್ನೇ ಕೆಣಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಬ್ಬರು ಬರ್ತಾರೆ, ಮತ್ತೊಬ್ಬರು ಬಂದು ಇದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಈ ಪರಭಾಷೆ ನಟರು ಬೇರೆ ನಮ್ಮ ಕನ್ನಡಿಗರಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಕನ್ನಡದ ಬಗ್ಗೆ ಮಾತಾಡ್ಬೇಕಾತಂದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅನ್ನೋದಕ್ಕೆ ಇವನ್ನೆಲ್ಲ ಮಾಡ್ತಾ ಇರೋದು. ಮುಂದಿನ ದಿನಮಾನದೊಳಗೆ ಇನ್ನೂ ಇದಕ್ಕೆ ಕಠಿಣವಾದಂಥ ಕಾನೂನು ಏನು ತರಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಹಾಗೆ ಡೆಡ್ಲೈನ್ ಮುಗಿದ್ರೂ ಕೂಡ ಅವ್ರು ಕ್ಷಮೆ ಕೇಳಲೇ ಇಲ್ಲ ಅಂತ ನನ್ನ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಬ್ಯಾನ್ ಆಗುತ್ತೆ. 101% ಈಗಾಗಲೇ ಅವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಸಚಿವರಾದ ಶಿವರಾಜ್ ತಂಗಡಿಯವರ ಮಾತು. ಅವ್ರು ಹೇಳುವಂತೆ ನೇರವಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇ ಕನ್ನಡದ ತಂಟೆಗೆ ಬಂದರೂ ಕೂಡ ಅವ್ರನ್ನ ಅಷ್ಟಕ್ಕೆ ಸುಲಭವಾಗಿ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರೆ, ಮುಂದೆ ಕಮಲ್ ಹಾಸನ್ ಅವರ ಮೊಂಡುತನ ಯಾವ ಹಂತಕ್ಕೆ ಹೋಗುತ್ತೆ ಮತ್ತು ಅದರ ಪರಿಣಾಮಗಳು ಏನು ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ಕಮಲ್ ಹಾಸನ್ ಅವರು ಮತ್ತೆ ಕನ್ನಡದ ಬಗ್ಗೆ ಹಗುರವಾಗಿ ಏನು ಮಾತಾಡಿದ್ರು ಆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ನಾನು ಕ್ಷಮೆಯನ್ನು ಕೇಳೋದಿಲ್ಲ ಅಂತಕ್ಕಂಥದ್ದು ತನ್ನ ಮೊಂಡುತನವನ್ನು ಮತ್ತೆ ಮುಂದುವರಿಸಿದ್ದಾರೆ. ಈ ಕುರಿತಂತೆ ಸರ್ಕಾರದ ನಿಲುವೇನು ನಾವು ಮಾತಾಡ್ಸೋಣ. ನಮ್ಮ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ಇದ್ದಾರೆ, ಅವರೇ ಮಾತಾಡ್ತಾನೆ. ಸರ್, ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳುವಂಥದ್ದು ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಬಾರಿ ಪುನರುಚ್ಚಾರ ಮಾಡಿದ್ದಾರೆ. ಸರ್ಕಾರದ ನಿಲುವು ಮುಂದೆ ಏನು? ನೋಡಿ, ಈಗ ಅವರು ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲ ಸಂಘಟನೆ, ಕನ್ನಡ ಪರ ಇರುವಂಥ ಸಂಘಟನೆಗಳು ಮತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದೆ, ಸರ್ಕಾರನೂ ಹೇಳಿದೆ, ಕ್ಷಮೆ ಕೇಳಲೇಬೇಕು ಅಂತ ಸರ್ಕಾರದ ಪರವಾಗಿ ನಾನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ವಿಚಾರ ಬಂದದ್ನಾಗ ನಮ್ಮ ಮುಖ್ಯಮಂತ್ರಿಗಳು ರಾಜಿ ಆಗಂಥ ಪ್ರಶ್ನೆ ಎಲ್ಲೂ ಬರೋಂಗಿಲ್ಲ. ನಾವು ರಾಜಿಯನ್ನು ಪ್ರಶ್ನೆ ಇರೋಂಗಿಲ್ಲ. ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅವ್ರು ಕೇಳಾಗಲ್ಲ ಅಂದ್ರೆ ನಾವು ಬಿಡೋಂಗಿಲ್ಲ. ಮುಂದೆ ನಾವೇನು ಮಾಡಿದ್ದೀವಲ್ಲ, ಅಕಸ್ಮಾತ್ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳ್ಯಾರ ಮತ್ತು ಕನ್ನಡ ಪರ ಸಂಘಟನೆಯವರು ಹೇಳಿದ್ದಾರೆ ಏನಂತ, ಅಕಸ್ಮಾತ್ ಸಿನಿಮಾ ಅವರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಸಿನಿಮಾ ಬಿಡುಗಡೆ ಮಾಡೋದು ನಿಶ್ಚಿತವಾಗ್ಲೂ ಸರ್ಕಾರ ಅದಕ್ಕೆ ಬದ್ಧವಾಗಿ ಇರ್ತೈತಿ. ಕೇವಲ ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರೆ ಮುಗ್ದೋಯ್ತು ಅಂತ ಕನ್ನಡದ ಅಸ್ಮಿತೆಯನ್ನೇ ಕೆಣಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಬ್ಬರು ಬರ್ತಾರೆ, ಮತ್ತೊಬ್ಬರು ಬಂದು ಇದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಈ ಪರಭಾಷೆ ನಟರು ಬೇರೆ ನಮ್ಮ ಕನ್ನಡಿಗರಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಕನ್ನಡದ ಬಗ್ಗೆ ಮಾತಾಡ್ಬೇಕಾತಂದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅನ್ನೋದಕ್ಕೆ ಇವನ್ನೆಲ್ಲ ಮಾಡ್ತಾ ಇರೋದು. ಮುಂದಿನ ದಿನಮಾನದೊಳಗೆ ಇನ್ನೂ ಇದಕ್ಕೆ ಕಠಿಣವಾದಂಥ ಕಾನೂನು ಏನು ತರಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಹಾಗೆ ಡೆಡ್ಲೈನ್ ಮುಗಿದ್ರೂ ಕೂಡ ಅವ್ರು ಕ್ಷಮೆ ಕೇಳಲೇ ಇಲ್ಲ ಅಂತ ನನ್ನ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಬ್ಯಾನ್ ಆಗುತ್ತೆ. 101% ಈಗಾಗಲೇ ಅವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಸಚಿವರಾದ ಶಿವರಾಜ್ ತಂಗಡಿಯವರ ಮಾತು. ಅವ್ರು ಹೇಳುವಂತೆ ನೇರವಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇ ಕನ್ನಡದ ತಂಟೆಗೆ ಬಂದರೂ ಕೂಡ ಅವ್ರನ್ನ ಅಷ್ಟಕ್ಕೆ ಸುಲಭವಾಗಿ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರೆ, ಮುಂದೆ ಕಮಲ್ ಹಾಸನ್ ಅವರ ಮೊಂಡುತನ ಯಾವ ಹಂತಕ್ಕೆ ಹೋಗುತ್ತೆ ಮತ್ತು ಅದರ ಪರಿಣಾಮಗಳು ಏನು ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ಕಮಲ್ ಹಾಸನ್ ಅವರು ಮತ್ತೆ ಕನ್ನಡದ ಬಗ್ಗೆ ಹಗುರವಾಗಿ ಏನು ಮಾತಾಡಿದ್ರು ಆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ನಾನು ಕ್ಷಮೆಯನ್ನು ಕೇಳೋದಿಲ್ಲ ಅಂತಕ್ಕಂಥದ್ದು ತನ್ನ ಮೊಂಡುತನವನ್ನು ಮತ್ತೆ ಮುಂದುವರಿಸಿದ್ದಾರೆ. ಈ ಕುರಿತಂತೆ ಸರ್ಕಾರದ ನಿಲುವೇನು ನಾವು ಮಾತಾಡ್ಸೋಣ. ನಮ್ಮ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ಇದ್ದಾರೆ, ಅವರೇ ಮಾತಾಡ್ತಾನೆ. ಸರ್, ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳುವಂಥದ್ದು ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಬಾರಿ ಪುನರುಚ್ಚಾರ ಮಾಡಿದ್ದಾರೆ. ಸರ್ಕಾರದ ನಿಲುವು ಮುಂದೆ ಏನು? ನೋಡಿ, ಈಗ ಅವರು ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲ ಸಂಘಟನೆ, ಕನ್ನಡ ಪರ ಇರುವಂಥ ಸಂಘಟನೆಗಳು ಮತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದೆ, ಸರ್ಕಾರನೂ ಹೇಳಿದೆ, ಕ್ಷಮೆ ಕೇಳಲೇಬೇಕು ಅಂತ ಸರ್ಕಾರದ ಪರವಾಗಿ ನಾನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ವಿಚಾರ ಬಂದದ್ನಾಗ ನಮ್ಮ ಮುಖ್ಯಮಂತ್ರಿಗಳು ರಾಜಿ ಆಗಂಥ ಪ್ರಶ್ನೆ ಎಲ್ಲೂ ಬರೋಂಗಿಲ್ಲ.
ನಾವು ರಾಜಿಯನ್ನು ಪ್ರಶ್ನೆ ಇರೋಂಗಿಲ್ಲ. ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅವ್ರು ಕೇಳಾಗಲ್ಲ ಅಂದ್ರೆ ನಾವು ಬಿಡೋಂಗಿಲ್ಲ. ಮುಂದೆ ನಾವೇನು ಮಾಡಿದ್ದೀವಲ್ಲ, ಅಕಸ್ಮಾತ್ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳ್ಯಾರ ಮತ್ತು ಕನ್ನಡ ಪರ ಸಂಘಟನೆಯವರು ಹೇಳಿದಾರೆ ಏನಂತ, ಅಕಸ್ಮಾತ್ ಸಿನಿಮಾ ಅವರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಸಿನಿಮಾ ಬಿಡುಗಡೆ ಮಾಡೋದು ನಿಶ್ಚಿತವಾಗ್ಲೂ ಸರ್ಕಾರ ಅದಕ್ಕೆ ಬದ್ಧವಾಗಿರ್ತೈತಿ. ಕೇವಲ ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರೆ ಮುಗ್ದೋಯ್ತು ಅಂತ ಕನ್ನಡದ ಅಸ್ಮಿತೆಯನ್ನೇ ಕೆಣಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಬ್ಬರು ಬರ್ತಾರೆ, ಮತ್ತೊಬ್ಬರು ಬಂದು ಇದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಈ ಪರಭಾಷೆ ನಟರು ಬೇರೆ ನಮ್ಮ ಕನ್ನಡಿಗರಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಕನ್ನಡದ ಬಗ್ಗೆ ಮಾತಾಡ್ಬೇಕಾತಂದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅನ್ನೋದಕ್ಕೆ ಇವನ್ನೆಲ್ಲ ಮಾಡ್ತಾ ಇರೋದು. ಮುಂದಿನ ದಿನಮಾನದೊಳಗೆ ಇನ್ನೂ ಇದಕ್ಕೆ ಕಠಿಣವಾದಂಥ ಕಾನೂನು ಏನು ತರಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಹಾಗೆ ಡೆಡ್ಲೈನ್ ಮುಗಿದ್ರು ಕೂಡ ಅವ್ರು ಕ್ಷಮೆ ಕೇಳಲೇ ಇಲ್ಲ ಅಂತ ನನ್ನ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಬ್ಯಾನ್ ಆಗುತ್ತೆ. 101% ಈಗಾಗಲೇ ಅವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕೂಡ ಸಚಿವರಾದ ಶಿವರಾಜ್ ತಂಗಡಿಯವರ ಮಾತು. ಅವ್ರು ಹೇಳುವಂತೆ ನೇರವಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದರೆ ಯಾರೇ ಕನ್ನಡದ ತಂಟೆಗೆ ಬಂದರೂ ಕೂಡ ಅವ್ರನ್ನ ಅಷ್ಟಕ್ಕೆ ಸುಲಭವಾಗಿ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರೆ, ಮುಂದೆ ಕಮಲ್ ಹಾಸನ್ ಅವರ ಮೊಂಡುತನ ಯಾವ ಹಂತಕ್ಕೆ ಹೋಗುತ್ತೆ ಮತ್ತು ಅದರ ಪರಿಣಾಮಗಳು ಏನು ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ಕಮಲ್ ಹಾಸನ್ ಅವರು ಮತ್ತೆ ಕನ್ನಡದ ಬಗ್ಗೆ ಹಗುರವಾಗಿ ಏನು ಮಾತಾಡಿದ್ರು, ಆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ನಾನು ಕ್ಷಮೆಯನ್ನು ಕೇಳೋದಿಲ್ಲ ಅಂತಕ್ಕಂಥ ತನ್ನ ಮೊಂಡುತನವನ್ನು ಮತ್ತೆ ಮುಂದುವರಿಸಿದ್ದಾರೆ. ಈ ಕುರಿತಂತೆ ಸರ್ಕಾರದ ನಿಲುವೇನು ನಾವು ಮಾತಾಡ್ಸೋಣ. ನಮ್ಮ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ಇದ್ದಾರೆ, ಅವರೇ ಮಾತಾಡ್ತಾನೆ. ಸರ್, ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳುವಂಥದ್ದು ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಬಾರಿ ಪುನರುಚ್ಚಾರ ಮಾಡಿದ್ದಾರೆ. ಸರ್ಕಾರದ ನಿಲುವು ಮುಂದೆ ಏನು ನೋಡಿ, ಈಗ ಅವರು ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲ ಸಂಘಟನೆ, ಕನ್ನಡ ಪರ ಇರುವಂಥ ಸಂಘಟನೆಗಳು ಮತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದೆ, ಸರ್ಕಾರನೂ ಹೇಳಿದೆ, ಕ್ಷಮೆ ಕೇಳಲೇಬೇಕು ಅಂತ ಸರ್ಕಾರದ ಪರವಾಗಿ ನಾನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ವಿಚಾರ ಬಂದದ್ನಾಗ ನಮ್ಮ ಮುಖ್ಯಮಂತ್ರಿಗಳು ರಾಜಿ ಆಗೋಂಥ ಪ್ರಶ್ನೆ ಎಲ್ಲೂ ಬರೋಂಗಿಲ್ಲ. ನಾವು ರಾಜಿಯನ್ನು ಪ್ರಶ್ನೆ ಇರೋಂಗಿಲ್ಲ. ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅವ್ರು ಕೇಳಾಗಲ್ಲ ಅಂದ್ರೆ ನಾವು ಬಿಡೋಂಗಿಲ್ಲ. ಮುಂದೆ ನಾವೇನು ಮಾಡಿದ್ದೀವಲ್ಲ, ಅಕಸ್ಮಾತ್ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳ್ಯಾರ ಮತ್ತು ಕನ್ನಡ ಪರ ಸಂಘಟನೆಯವರು ಹೇಳಿದಾರೆ ಏನಂತ, ಅಕಸ್ಮಾತ್ ಸಿನಿಮಾ ಅವರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಸಿನಿಮಾ ಬಿಡುಗಡೆ ಮಾಡೋದು ನಿಶ್ಚಿತವಾಗ್ಲೂ ಸರ್ಕಾರ ಅದಕ್ಕೆ ಬದ್ಧವಾಗಿರ್ತೈತಿ. ಕೇವಲ ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರೆ ಮುಗ್ದೋಯ್ತು ಅಂತ ಕನ್ನಡದ ಅಸ್ಮಿತೆಯನ್ನೇ ಕೆಣಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಬ್ಬರು ಬರ್ತಾರೆ, ಮತ್ತೊಬ್ಬರು ಬಂದು ಇದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಈ ಪರಭಾಷೆ ನಟರು ಬೇರೆ ನಮ್ಮ ಕನ್ನಡಿಗರಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಕನ್ನಡದ ಬಗ್ಗೆ ಮಾತಾಡ್ಬೇಕಾತಂದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅನ್ನೋದಕ್ಕೆ ಇವನ್ನೆಲ್ಲ ಮಾಡ್ತಾ ಇರೋದು. ಮುಂದಿನ ದಿನಮಾನದೊಳಗೆ ಇನ್ನೂ ಇದಕ್ಕೆ ಕಠಿಣವಾದಂಥ ಕಾನೂನು ಏನು ತರಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಹಾಗೆ ಡೆಡ್ಲೈನ್ ಮುಗಿದ್ರು ಕೂಡ ಅವ್ರು ಕ್ಷಮೆ ಕೇಳಲೇ ಇಲ್ಲ ಅಂತ ನನ್ನ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಬ್ಯಾನ್ ಆಗುತ್ತೆ. 101% ಈಗಾಗಲೇ ಅವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕೂಡ ಸಚಿವರಾದ ಶಿವರಾಜ್ ತಂಗಡಿಯವರ ಮಾತು. ಅವ್ರು ಹೇಳುವಂತೆ ನೇರವಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದರೆ ಯಾರೇ ಕನ್ನಡದ ತಂಟೆಗೆ ಬಂದರೂ ಕೂಡ ಅವ್ರನ್ನ ಅಷ್ಟಕ್ಕೆ ಸುಲಭವಾಗಿ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರೆ, ಮುಂದೆ ಕಮಲ್ ಹಾಸನ್ ಅವರ ಮೊಂಡುತನ ಯಾವ ಹಂತಕ್ಕೆ ಹೋಗುತ್ತೆ ಮತ್ತು ಅದರ ಪರಿಣಾಮಗಳು ಏನು ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.